ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಅವರೇ ಧರ್ಮರಾಜ ಅವರಿಗೆ ತಿಳಿಸಿದಂಥ ಈ ವ್ರತದ ಬಗ್ಗೆ ನಾವು ಕೂಡ ತಿಳ್ಕೊಂಡು ಆಚರಣೆ ಮಾಡಿದ್ರೆ ತುಂಬ ಫಲ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ವರ್ಷದಲ್ಲಿ ಸುಮಾರು 24 ಏಕಾದಶಿಗಳು ಬರುತ್ತೆ. ಅದರಲ್ಲಿ ವರುತಿನಿ ಏಕಾದಶಿಯು ಕೂಡ ಒಂದು. ಈ ವರುತಿನಿ ಅಂದರೆ ಕವಚ, ಪ್ರೊಡಕ್ಷನ್ ಅಂತ ಅರ್ಥ. ಇದು ಸುಮಾರು 10 ವರ್ಷಗಳಿಂದ ತಪಸ್ಸನ್ನು ಮಾಡಿ ಪಡೆಯಬಹುದಾದಂಥ ಫಲನ ಈ ಒಂದು ದಿನ ನಾವು ವ್ರತ ಮಾಡಿ ಪಡೆಯಬಹುದು ಅಂದರೆ ನಂಬ್ತೀರಾ? ನಂಬಲೇಬೇಕು. ವ್ರತನ ಯಾವ ಥರ ಮಾಡುವಂತ ನೋಡೋಣ. ದಿನಪೂರ್ತಿ ನಿರ್ಜಲ ಉಪವಾಸ ಮಾಡೋದು ತುಂಬ ಒಳ್ಳೆಯದು. ನಿರ್ಜಲ ಅಂದರೆ ನೀರನ್ನು ಕೂಡ ಸಹ ತಗೊಳ್ಳೋ ಹಾಗಿಲ್ಲ. ಜೊತೆಗೆ ಆಗೋದೇ ಇಲ್ಲ ಅಂತ ಹೇಳಿದ್ರೆ ಹಣ್ಣು ಹಂಪಲುಗಳನ್ನು ಮತ್ತು ಲಘು ಉಪಹಾರಗಳನ್ನು ಕೂಡ ತಗೋಬಹುದು. ಈರುಳ್ಳಿ ಬೆಳ್ಳುಳ್ಳಿ ಸೇವನೆ, ಧಾನ್ಯಗಳ ಸೇವನೆ ನಿಲ್ಲಿಸಿದರೆ ತುಂಬ ಒಳ್ಳೆಯದು. ಇದರ ಜೊತೆಗೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಸೂರ್ಯನಿಗೆ ನಮಸ್ಕಾರ ಮಾಡಿ ಸ್ನಾನ ಮಾಡಿ ದೇವರ ಮುಂದೆ ಕೂತ್ಕೊಂಡು ಜಪ ತಪ ನಾಮಗಳನ್ನು ಹೇಳ್ತಾ ಇರಬೇಕು. ದಿನಪೂರ್ತಿ ಶ್ರೀಕೃಷ್ಣ ಅಥವಾ ಶ್ರೀ ವಿಷ್ಣುವನ ಪಾರಾಯಣ ಮಾಡುವುದು ಕೂಡ ತುಂಬ ಒಳ್ಳೆಯದು. ಓಂ ಕ್ಲೀಂ ಕೃಷ್ಣಾಯ ನಮಃ ಈ ಮಂತ್ರ ಪಠಣೆ ತುಂಬ ಒಳ್ಳೆಯದು. ಇದರ ಜೊತೆಗೆ ನಮ್ಮ ಆಲೋಚನೆಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಳ್ಳೆಯ ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು. ನೆಗೆಟಿವ್ ಥಾಟ್ನ ಮಾಡಬಾರದು. ನಕಾರಾತ್ಮಕವಾಗಿ ಇರ್ತಕ್ಕಂಥ ಕೆಲಸಗಳನ್ನು ಯಾವುದಕ್ಕೂ ಕೂಡ ಕೈ ಹಾಕಬಾರದು. ಈ ಥರ ನಾವು ಮಾಡುವುದರಿಂದ ಈ ವರುತಿನಿ ಏಕಾದಶಿ ದಿನ ಪೂರ್ಣ ಫಲ ನಮ್ಮದಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ದಯವಿಟ್ಟು ಬೇರೆಯವರು ಕೂಡ ಶೇರ್ ಮಾಡಿ. ಈ ಏಪ್ರಿಲ್ 13ನೇ ತಾರೀಕು ದಯವಿಟ್ಟು ಮಿಸ್ ಮಾಡ್ಕೊಂಡು ಹೋಗಬೇಡಿ. ಧನ್ಯವಾದಗಳು.